ಸಾಹಸ ಸಿಂಹ ವಿಷ್ಣುವರ್ಧನ್ಗಿನ ಮುಂಚೆ ಬರ್ತಾ ಇರೋದು ಕರಾಟೆ ಕಿಂಗ್ ಶಂಕರ್ ನಾಗ್. ಅವರಿಗೋಸ್ಕರ ಒಂದ್ಸರಿ ಜೋರಾದ ಚಪ್ಪಾಳೆ. Hello, Sangli Anaya. Swami, sound ಕೊಡಿ sound. ಸಾಂಗ್ಲಿಯಾನ ಸತ್ತೋದ ಅನ್ಕೊಂಡ್ರೇನು? ಕಾನೂನನ್ನೇ ಕೊಲೆ ಮಾಡಕೊಂಡಿರೋ ನಿಮ್ಮಂಥ ಕಂತ್ರಿ ನಾಯಿಗಳ ಕೈಗೆ ಕೂಳ ತೋರಿಸ್ಬಿಡ್ತನು ಈ ಸಾಂಗ್ಲಿಯಾನ ಸಾಯಲ್ಲ ಕಣೋ. ಸಾಬ್, ಒಬ್ಬ ಆರಕ್ಷಕನ ಹೆಂಡತಿ ತನ್ನ ಗಂಡ ಡ್ಯೂಟಿಗೆ ಹೋಗುವಾಗ ಹಣೆ ತುಂಬ ಕುಂಕುಮ ಇಟ್ಕೋತಾಳೆ ಸರ್. ಅವನು ರಾತ್ರಿನೋ ಅಥವಾ ಮಧ್ಯರಾತ್ರಿನೋ ಬಂದಾಗ ಆಕೆ ಮುಖದಲ್ಲಿ ಕಾಣ್ತಕ್ಕಂಥ ನಗುನೇ ಅವ್ರಿಗೊಂದು ಮರುಜನ್ಮ ಇದ್ದಾಗೆ ಸರ್. ನಾವು ಯೋಚನೆ ಮಾಡಬೇಕಾಗಿರೋದು ಕಾನೂನು ಸುವ್ಯವಸ್ಥೆ ಬಗ್ಗೆನೇ ಹೊರತು ನಮ್ಮ ಪ್ರಾಣದ ಬಗ್ಗೆ ಅಲ್ಲ ಸರ್. ಕಮಿಷನರ್ ಸಾಹೇಬ್ರೆ, ಶೋ ಮಿ ಅ ಸಿಂಗಲ್ ಬ್ಲ್ಯಾಕ್ ಡಾಟ್ ಆನ್ ಮೈ ಕರಿಯರ್ ಸರ್. ಶೋ ಮಿ ಸರ್. ನನ್ನ ಹೆಂಡತಿ ಕುಂಕುಮ ಆಡಿಸ್ ಹೋಗುತ್ತೆ ಅನ್ನೋದು ಕೂಡ ಯೋಚನೆ ಮಾಡಿದ್ರೆ ಇಷ್ಟು ದಿವಸ ಅನ್ಯಾಯದ ಕಗ್ಗತ್ತಲೆಯಲ್ಲಿ ಹೋರಾಡ್ತಾ ಇದ್ದಲ್ಲ, ಅದು ನಾನು ಮಾಡಿದ ತಪ್ಪು. ಅರೆ, ಕಂಡಲ್ಲಿ ಗುಂಡಿಕ್ಕಿ ಸಾಯಿಸ್ಬೇಕಾದಂಥ ಈ ಧನ್ರಾಜ್ ಅಂತವರು ಕೂಡ ಸಮಾಜದಲ್ಲಿ ಬದುಕಬೇಕು, ಬಾಳಬೇಕು ಅಂತ ಬಿಟ್ಟನಲ್ಲ, ಅದು ನಾನು ಮಾಡಿದ ತಪ್ಪು. ಮಿಸ್ಟರ್ ಧನ್ರಾಜ್, ನಿನ್ನ ಪಾಪದ ಕೊಳ ತುಂಬಿದೆ. ಪಾಪದ ಕಾಳುಗಳನ್ನು ಹಾಕಿ ಪಂಜರದಲ್ಲಿಟ್ಟು ಸಾಕ್ತಾರೋ ಏನಿನ್ನ ಪಾರಿವಾಳಗಳು, ಏನು ಮುಂದೆ ಸ್ವತಂತ್ರವಾದಂಥ ಜೀವಿಗಳು ಅಂದರೆ ಈ ಸಾಂಗ್ಲಿಯ ನನಗೆ. ಕಮಿಷನರ್ ಮೇಲೆ ಕೈ ಮಾಡ್ತೀಯನ ಬ್ಲಾಡಿ ಸ್ಕೌಂಡ್ರಲ್. ಇವತ್ತೇನು ಈ ಕಮಿಷನರ್ ಆಫೀಸಲ್ಲಿ ತಾನು ಕೊಡ್ದಾಗ ಹೊಡೆದ್ರು ನೀನು ಯಾವ ಕಪ್ಪು ಹಣ ಬಂದು ಬಚಾವ್ ಮಾಡೋದು ನಾನು ನೋಡ್ತೀನಿ ಸರ್. ಇಂಥವ್ರಿಗೆಲ್ಲ ಕೊಳ ಹಾಕಬೇಕು ಸರ್. ಆದರೆ ಇವರೇ ಒಂದು ಕಾನೂನು ಕೊಳ ಹಾಕೋ ಥರ ಇದೆಯಲ್ಲ ಸರ್. ಅಪ್ಪಿ ತಪ್ಪಿ ಹೀಗೇನಾದರೂ ಆಗಿಬಿಟ್ರೆ ನಾಳೆ ಒಂದು ದಿವಸ ನನಗೂ ನಿಮಗೂ ಮಾಡೋ ಕೆಲಸ ಇರಲ್ಲ. ಹೀಗೆ ಇಂಥವ್ರು ಕಳಿಸ್ತಾ ಇರೋ ಪ್ರಸಾದಕ್ಕೆ ಕಾಯ್ತಾ ಕೂತ್ಕೊಂಡಿರಬೇಕು. ಇಲ್ಲ, ಇವ್ರು ಹಾಕಿರೋ ಚೈನ್ ಇಟ್ಕೊಂಡು ಯಾವುದಾದ್ರೂ ಮರಕ್ಕೂ ಅಥವಾ ಲೈಟ್ ಕಂಬಕ್ಕೂ ನೇತಾಡಬೇಕಾಗತ್ತೆ ಸರ್. ಹೌದು ಸರ್. ಕ್ಯಾನ್ ಯು ಎವರ್ ಇಮ್ಯಾಜಿನ್ ಅ ರೆಸ್ಪೆಕ್ಟಿವ್ ಆಫೀಸರ್ ಟು ಬಿ ಚೈನ್ ಡಾಗ್ ಆಫ್ ಧನ್ರಾಜ್? ನೆವರ್ ಸರ್. ನಾನು ಆ ಧನ್ರಾಜ್ ಮಗಳನ್ನ ರಿಲೀಸ್ ಮಾಡಲ್ಲ. ನಾನು ಹೇಳ್ತಾ ಇರೋದು ನಿಮ್ಮ ಕಲ್ಪನೆಗೂ ಮೀರಿದ್ದು ಆಗಿದ್ರೆ ದಯವಿಟ್ಟು ನನಗೊಂದು ಕಾಲ್ ಮಾಡಿ ಸರ್. ನನ್ನ ರಾಜೀನಾಮೆ ಸಮೇತ ಆಕೆಯನ್ನು ರಿಲೀಸ್ ಮಾಡ್ತೀನಿ ಸರ್. ಈ ಟ್ರಾನ್ಸ್ಫರ್ಗೆ ಎಂದು ನಾನು ಕೇರ್ ಮಾಡಿಲ್ಲ ಸರ್. ನನ್ನ ಹತ್ರ ಇರೋದು 4 ಜೊತೆ ಬಟ್ಟೆ, ಒಂದು ಸೂಟ್ ಕೇಸು. ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಹಾಕಿದ್ರು ನಾನು ಹೋಗೋಕ್ಕೆ ಸಿದ್ಧ ಸರ್. ಅದೇ ಸೆಂಟ್ರಲ್ನವ್ರು ನನಗೆಲ್ಲಾದರೂ ಕಳಿಸ್ತೀವಿ ಸರ್. ಐ ಆಮ್ ರೆಡಿ ಟು ಗೋ. ಆದರೆ ಇಷ್ಟು ದಿವಸ ನನ್ನನ್ನು ಪ್ರೀತಿಯಿಂದ ಸಾಕಿ ಬೆಳೆಸಿರೋದು ಈ ಕರ್ನಾಟಕದ ಜನತೆ. ಅದನ್ನು ನಾನು ಯಾವತ್ತೂ ಮರೆಯಲ್ಲ ಸರ್. ನಾನೆಲ್ಲೇ ಇದ್ರೂ ಮತ್ತೆ ಕರ್ನಾಟಕಕ್ಕೆ ಬಂದೇ ಬರ್ತೀನಿ ಸರ್. ಇವತ್ತು ನಿಮ್ಮನ್ನೆಲ್ಲ ಇಲ್ಲಿ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ. ಅದೇ ನಮ್ಮಣ್ಣವ್ರು ಹೇಳ್ದಾಗೆ ಅದು ನೋಡಿ, ಅದನ್ನು ಹುಟ್ಟಿದರೆ ಕನ್ನಡದ